ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಸುಖಿ ಭವ ಚಿತ್ರವನ್ನು ಹಾರೈಸೋದಕ್ಕೆ ಬಂದಂತ ಸಿನಿಮಾ ಪ್ರೇಮಿಗಳಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಸ್ವಾಗತ. ಇದೇ 6ನೇ ತಾರೀಕು ನಮ್ಮ ಸುಖಿ ಭವ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಇವತ್ತು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿ ಅದನ್ನ ಬಿಡುಗಡೆ ಹಂತದವರೆಗೂ ತರೋದೇ ಒಂದು ಸವಾಲಿನ ಕೆಲಸ. ಯಾಕಂದ್ರೆ ನಮ್ಮ ಓಮವಾದಿ ಗೌಡ ಸರ್ ಹೇಳಿದ್ರು, ಯಾಕಂದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಸ್ಟಾರ್ಗಳು ಹಾಕೊಂಡು ಅನುಭವ ಆಗಿರ್ಬೋದು. ಬಟ್ ದೊಡ್ಡ ಸ್ಟಾರ್ ಹಾಕೊಂಡ್ರು ಅದೇ ಅನುಭವ, ಹೊಸಬರು ಬಂದ್ರು ಅದೇ ಅನುಭವ. ಸಿನಿಮಾನೇ. ಸೊ ಆ ಅನುಭವ ಎಲ್ಲರಿಗೂ ಒಂಥರ ಅವರ ಇಷ್ಟವಾದ ಕನಸಿನ ಚಿತ್ರ ಒಂದು ಹಂತಕ್ಕೆ ಬಂದು ರಿಲೀಸ್ ಬಿಡುಗಡೆ ಆಗುವ ಸಂದರ್ಭ ಬಂದಾಗ ಆಗುವಂತ ಸಂತೋಷ ಅಷ್ಟಿಷ್ಟಲ್ಲ. ಸೊ ಹಾಗಾಗಿ ಅವರ ಅನುಭವದ ಮಾತಿನ ಜೊತೆಗೆ ಅವ್ರಿಗೆ ಎಷ್ಟು ದೊಡ್ಡ ಸಿನಿಮಾಗಳು ರಿಲೀಸ್ ಆದಾಗ ಆಗ್ತಾ ಇತ್ತೋ ಅದೇ ಸಂತೋಷ ಇವತ್ತು ನಮ್ಮ ಸಂತೋಷವೂ ಆಗ್ತಾ ಇದೆ, ನಮ್ಮ ರಾಜೇಶ್ ಅವ್ರಿಗೂ ಆಗ್ತಾ ಇದೆ. ಯಾಕೆಂದ್ರೆ ಮೊದಲನೇ ಅಟೆಂಪ್ಟ್ ಇಬ್ರು ಕೂಡ ಪ್ರಥಮ ಬಾರಿಗೆ ಒಂದು ಸಿನಿಮಾವನ್ನ, ಅವರ ಕನಸನ್ನ ಎಲ್ಲಾ ರೀತಿ ಕಷ್ಟಪಟ್ಟು ಅದನ್ನ ತೆರೆ ಮೇಲೆ ತರಬೇಕು ಅಂತ ಹೇಳಿ ಬಿಡ್ಲಿಲ್ಲ, ಛಲ ಬಿಡ್ಲಿಲ್ಲ. ಬಹಳ ಉತ್ತಮವಾಗಿ ಈ ಸಿನಿಮಾವನ್ನ ಒಂದು ಬೆಳ್ಳಿ ತೆರೆ ಮೇಲೆ ತರೋದಕ್ಕೆ ಪ್ರಯತ್ನ ಪಟ್ಟು ಇಲ್ಲಿಗೆ ಬಂದಿದ್ದಾರೆ. ಜೊತೆಗೆ ಈ ಚಿತ್ರಕ್ಕೆ ನಮ್ಮ ಮಂಜುನಾಥ್ ನಾಯಕ್ ಅವರ ಅದ್ಭುತವಾದ ಛಾಯಾಗ್ರಹಣ, ಜೊತೆಗೆ ಈ ಸಿನಿಮಾದಲ್ಲಿ ಹೊಸದಾಗಿ ಈಗ ತಾನೇ ಕಾಲಿಟ್ಟಿರುವಂತ ನಮ್ಮ ಮಹೇಂದರ್ ಹೀರೋ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀನಿ. ಮಹೇಂದರ್, ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಸೊ ಸಿನಿಮಾ ಯಾವಾಗ್ಲೂ ಹಾಗೆ, ಉಮಾಪತಿ ಸರ್ ಹೇಳಿದಂಗೆ ಜನ ಬರೋದು ಕಡಿಮೆ ಆಗಿದೆ. ಯಾಕಂದ್ರೆ ಆಂಡ್ರಾಯ್ಡ್ ಮೊಬೈಲ್ ಸ್ಮಾರ್ಟ್ ಫೋನ್ಸ್ ಎಲ್ಲ ಕೈಲಿ ಇದ್ದೇ ಇರುತ್ತೆ. ಎಂಟರ್ಟೈನ್ಮೆಂಟ್ ಅಲ್ಲೇ ಜಾಸ್ತಿ ಆಗ್ಬಿಟ್ಟಿದೆ. ಸಿನಿಮಾ ಬರೋ ಸಮಯವನ್ನ ಅವನು ಎಲ್ಲಿ ಕಳೀತಿದ್ದಾನೆ ಅಂತಂದ್ರೆ, ಒಂದು ಬಾತ್ರೂಮ್ ಅಲ್ಲಿ ಕಮೋಡ್ ಮೇಲೆ ಕೂತ್ಕೊಂಡು 2 hours ಅಲ್ಲೇ ಕಳೆದು ಬಿಡ್ತಾನೆ. ಅಲ್ಲೇ ಹೋಗುತ್ತೆ ಆ 2 hours. ಅದೇನೋ ಇನ್ಸ್ಟಾಗ್ರಾಮ್ ಅಲ್ಲಿ ಕಮಂಗಿಗಳು, ದಂಪಿಂಡಗಳು ಯಾವ್ಯಾವ ಹೆಂಗೋ ಕುಣಿತಾ ಇರ್ತಾರೆ, ಅದನ್ನ ನೋಡ್ಕೊಂಡು ಏನ್ ಎಂಜಾಯ್ ಮಾಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಒಬ್ಬ ನಿರ್ದೇಶಕ ಒಂದು ಒಳ್ಳೆ ಕಥೆಯನ್ನ ಸೃಷ್ಟಿ ಮಾಡಿ ಅವನು ತಂದೆ ತಾಯಿಯ ಪ್ರೀತಿನೋ ಅಥವಾ ಒಂದು ಪ್ರೇಮಿಗಳ ಬಗ್ಗೆ ಇರುವಂತದ್ದು ಅಥವಾ ಒಂದು ಕುಟುಂಬದ ಬಗ್ಗೆ ಇರುವಂತದ್ದು ಎಂತೆಂತ ಕಥೆಗಳನ್ನ ಅವರು ಸೃಷ್ಟಿ ಮಾಡಿ ಅದನ್ನ ತೆರೆ ಮೇಲೆ ತರಬೇಕು, ಅದರ ಮೂಲಕ ಮೆಸೇಜ್ ಕೊಡಬೇಕು ಜನರಿಗೆ ಅಂತ ಹೇಳಿ ಅದನ್ನ ಸೆಲ್ಯುಲಾರ್ ಬೆಳ್ಳಿ ತೆರೆ ಮೇಲೆ ತೋರಿಸ್ಬೇಕು ಅಂತ ತುಂಬಾ ಆಸೆ ಪಟ್ಟು ಬರ್ದಿರ್ತಾರೆ ಮತ್ತು ತಂದಿರ್ತಾರೆ. ಅದನ್ನ ಚಿಕ್ಕದಾದ ಒಂದು ಮೊಬೈಲ್ ಅಲ್ಲಿ ನೋಡ್ಕೊಳ್ಳೋದು ಏನ್ ಆನಂದ ಪಡ್ತೀವಿ. ಎಲ್ಲಿವರೆಗೆ ಇದು ಆಗಲ್ಲ, ಒಂದು ಸ್ವಲ್ಪ ದಿನ ಅದು ಕೂಡ ಬೋರ್ ಆಗುತ್ತೆ. ಬಟ್ ಬೆಳ್ಳಿತೆರೆ ಯಾವತ್ತೂ ಶಾಶ್ವತ, ಅದು ನಿಮ್ಮ ಆಶೀರ್ವಾದ ಇರೋವರೆಗೂ. ಅಣ್ಣವರೇ ಹೇಳಿದ್ದಾರೆ ಆ ಮಾತನ್ನ, ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲಲ್ಲ ಅಂತ ಅವತ್ತೇ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಅಲ್ಟಿಮೇಟ್ ಆಗಿ ಬೆಳ್ಳಿತೆರೆಯೇ ನಿಮ್ಗೆ ಸುಖವನ್ನು ಕೊಡುವಂಥದ್ದು. ಸೊ ಹಾಗಾಗಿ ಫೋನ್ಗೆ ಮೊರೆ ಹೋಗ್ಬೇಡಿ, ಅಲ್ಲೂ ಬರುವಂತ ಎಂಟರ್ಟೈನ್ಮೆಂಟ್ ನೋಡಿ, ಬೇಡ ಅಂತಲ್ಲ. ಕೆಲವರು ಟ್ಯಾಲೆಂಟೆಡ್ ಇರೋರು ಇರ್ತಾರೆ, ಅದನ್ನ ಚೆನ್ನಾಗೂ ಇರುತ್ತೆ. ಕೆಲವು ಸರಿ 1-2-3 ಸೆಕೆಂಡ್ಗಳಲ್ಲಿ ಬೇಡ ಅಂತ ಹೇಳಲ್ಲ. ಬಟ್ ಅದನ್ನೇ ಅಲ್ಲೇ ಎಂಟರ್ಟೈನ್ಮೆಂಟ್ ನಾವು ಮನೋರಂಜನೆ ತಗೋತೀವಿ ಅಂತ ಹೇಳಿದ್ರೆ ಇದೊಂದು ಉದ್ಯಮ, ಚಿತ್ರರಂಗ ಒಂದು ಉದ್ಯಮ. ಈ ಉದ್ಯಮದಲ್ಲಿ ತುಂಬಾ ಜನ ಇದನ್ನೇ ನಂಬ್ಕೊಂಡು ಸಂಸಾರ ಮಾಡ್ತಿದ್ದಾರೆ. ತಾಂತ್ರಿಕ ವರ್ಗದವರು ಇರ್ಬೋದು, ನಟ ನಟಿಯರಿರ್ಬೋದು, ಅಥವಾ ನಿರ್ದೇಶಕರು, ಎಷ್ಟು ಜನ ಇದ್ದಾರೆ. ಥಿಯೇಟರ್ನ ಕಾರ್ಮಿಕರಿರ್ಬೋದು, ಮಾಲೀಕರಿರ್ಬೋದು. ಇದೊಂದು ಉದ್ಯಮವಾಗಿ ದೊಡ್ಡದಾಗಿ ಬೆಳೆದಿತ್ತು. ಆ ಸುವರ್ಣ ಯುಗದಲ್ಲೇ ನಾವು ಸಿನಿಮಾ ರಂಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡು ಬಂದಿದ್ದು. ಈಗ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಅದ್ರಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಕಾರಣ ನಿಮ್ಗೆಲ್ಲ ಗೊತ್ತೇ ಇದೆ, ಹೀರೋಗಳ ಕೊರತೆ, ನಾಯಕನರ ಕೊರತೆ. ಮೊನ್ನೆ ತೆಲುಗುನಲ್ಲಿ ಚಿರಂಜೀವಿ ಸರ್ದು ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತಂದ್ರೆ ಅದ್ ನೋಡಿ ನಮ್ಗೆ ಖುಷಿ ಪಡ್ಬೇಕು, ಹೊಟ್ಟೆ ಕಿಚ್ಚು ಪಡ್ಬೇಕು ಗೊತ್ತಾಗ್ಲಿಲ್ಲ. ಯಾಕೆಂತಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಹೀರೋಗಳ ಕೊರತೆ ಆಗಿದೆಯಲ್ಲ, ನಾಯಕ ನಟರ ಕೊರತೆ ಆಗಿದೆಯಲ್ಲ. ಒಂದು ಕ್ರೌಡ್ ಫುಲ್ ಮಾಡುವಂತ ನಟರುಗಳು ಕಮ್ಮಿ ಆಗ್ತಾ ಇದಾರಲ್ಲ. ಯಾರಿಗೂ ಏನು ಆಸೆ ಇಲ್ವಾ, ಆಕಾಂಕ್ಷೆ ಇಲ್ವಾ, ಅಥವಾ ಇಂಟ್ರೆಸ್ಟ್ ಇಲ್ವಾ, ಏನು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ನೋಡಿದಾಗ ತುಂಬಾ ಬೇಸರ ಆಗುತ್ತೆ. ಬಟ್ ಜನಗಳು ಅಲ್ಟಿಮೇಟ್ ಆಗಿ ಚಿತ್ರರಂಗ ಉದ್ಯಮವನ್ನ ಉಳಿಸ್ಬೇಕು ಬೇಡುವಂತ ತೀರ್ಮಾನ ಮಾಡಬೇಕು. ಖಂಡಿತವಾಗ್ಲೂ ನಮ್ಮ ಕನ್ನಡ ಜೊತೆ ಬಗ್ಗೆ ಆ ಒಂದು ಅಪಾರ ವಿಶ್ವಾಸವಿದೆ. ಯಾಕೆಂದ್ರೆ ಒಳ್ಳೆ ಸಿನಿಮಾವನ್ನ, ಒಳ್ಳೆ ಕಂಟೆಂಟ್ ಇದ್ದಂತ ಸಿನಿಮಾವನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಹಾಗಾಗಿ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಕಲಾವಿದರನ್ನಾಗ್ಲಿ, ತಂತ್ರಜ್ಞರಾಗ್ಲಿ ಎಲ್ಲರನ್ನೂ
ಉತ್ತೇಜಿಸ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ಇದೇ 6ನೇ ತಾರೀಕು ಬಿಡುಗಡೆ ಆಗಿರುವಂತ ಸುಖೀ ಭವ ಅಂತ ಒಂದೊಳ್ಳೆ ಟೈಟಲ್ ಇಟ್ಕೊಂಡು ಬರ್ತಿರುವಂತ ಈ ಸಿನಿಮಾಕ್ಕೆ ನಮ್ಮ ಇಡೀ ಕನ್ನಡ ಜನತೆ, ನಮ್ಮ ತಂಡಕ್ಕೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸುಖೀ ಭವ ಅಂತ ಹೇಳ್ಬಿಟ್ರೆ ಸಾಕು ಈ ಸಿನಿಮಾ ನೋಡೋದರ ಮುಖಾಂತರ. ಸೊ ದಯವಿಟ್ಟು 6ನೇ ತಾರೀಕಿಂದ ನಮ್ಮ ಸಿನಿಮಾವನ್ನ ಥಿಯೇಟರ್ಲೇ ಬಂದು ನೋಡಿ. ಹೊಸ ಕಲಾವಿದರೆಲ್ಲ ಬಂದಿದ್ದಾರೆ, ಅವರಿಗೆಲ್ಲ ಆಶೀರ್ವಾದ ಮಾಡಿ. ಹೊಸದಾಗಿ ಅಟೆಂಪ್ಟ್ ಮಾಡಿರುವಂತಹ ನಮ್ಮ ನಿರ್ದೇಶಕ ರಾಜೇಶ್ ಅವರಿಗೆ ಆಶೀರ್ವಾದ ಮಾಡಿ, ಸಂತೋಷ್ ಅವರಿಗೆ ಆಶೀರ್ವಾದ ಮಾಡಿ. ಇದೊಂದು ಸಿನಿಮಾ ಗೆದ್ರೆ ಅವ್ರು ಇನ್ನೂ ಒಂದು 5 ಸಿನಿಮಾ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ, ಆಶೀರ್ವಾದ ಬಹಳ ಮುಖ್ಯ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಹಾಗೆ ಮಾಧ್ಯಮದಲ್ಲೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.